ಶಾಂಪೂ ಮಾಡುವಾಗ ಈ ಒಂದು ಕೆಲಸ ಮಾಡಿರಿ ಸಾಕು. ನೀವು ಶಾಂಪೂ ಒಳಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ನೀವು ಶಾಂಪೂ ಮಾಡಿದ್ರಪ್ಪ, ತಲೆ ಸ್ನಾನ ಮಾಡಿಕೊಂಡ್ರಿ ಅಂತಂದ್ರೆ ನಿಮ್ಮ ಕೂದಲು ಉದುರೋದು ಇಷ್ಟು ಜಲ್ದಿನೇ ನಿಲ್ತಾವ್ರಿ. ಖರೇನ ಹವು ಆರ್ಬೇಕು ನೀವು. ಇಷ್ಟೊಂದು ಸೂಪರ್ ಆಗಿರುತ್ತೆ. ಕೂದಲು ಎಷ್ಟೇ ಉದುರ್ತಾ ಇರಲಿ, ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆದವು ರೀ. ನಿಮ್ಮ ಕೂದಲು ತೆಳ್ಳಗೆ ಇದ್ರೆ ನಿಮ್ಮ ಕೂದಲು ದಪ್ಪ ಆಗ್ತಾವೆ, ಹಗ್ಗದ ಥರ ಗಟ್ಟಿ ಆಗ್ತಾವೆ, ನಿಮ್ಮ ಸ್ಕ್ಯಾಲ್ಪ್ ಗಟ್ಟಿ ಆಗುತ್ತೆ. ನಿಮ್ಮ ಹೇರ್ ರೂಟ್ಸ್ ಅಂದರೆ ನಿಮ್ಮ ಕೂದಲನ್ನೇ ಒಂದು ಬುಡ ಇರುತ್ತಲ್ಲ, ಅದು ಸಹಿತ ಗಟ್ಟಿಯಾಗಿ ನಿಮ್ಮ ಕೂದಲು ಜಲ್ದಿನೇ ಉದುರೋದು ನಿಲ್ಲುತ್ತೆ. ನಾ ಹೇಳಿದೆ ನಿಮಗೆ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ನಮ್ಮ ಕೂದಲು ತೆಳ್ಳಗಿದ್ರೆ ದಪ್ಪ ಮಾಡ್ಕೊಳ್ಬಹುದು ನೀವು ಈ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು. ಭಾಳ ಈಸಿ ಅದ ರೀ, ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ. ₹0 ಖರ್ಚೊಳಗೆ ನಿಮ್ಮ ಈ ಒಂದು ಮನೆ ಮದ್ದನ್ನು ರೆಡಿ ಮಾಡ್ಬೋದು. ನಿಮ್ಮ ಕೂದಲು ಇಷ್ಟೊಂದು ಸಿಲ್ಕಿ ಶೈನಿ ಆಗ್ತಾವೆ, ಮ್ಯಾನೇಜಬಲ್ ಆಗುತ್ತೆ. ನಿಮ್ಮ ಕೂದಲಿಗೆ ಒಂದು ಹೊಳಪು ತರುತ್ತೆ ರೀ. ಇವಾಗ ನೋಡಿರಿ, ಎಲ್ಲ ನಮ್ಮ ಕೂದಲೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಆಮೇಲೆ ಹೊಳಪು ಇರೋಂಗಿಲ್ಲ, ಅಂದ್ರೆ ಸಿಲ್ಕಿನೆಸ್ ಇರೋಂಗಿಲ್ಲ. ಆಮೇಲೆ ಡ್ಯಾಮೇಜ್ ಆಗ್ತಾ ಇರ್ತಾವೆ, ಕೂದಲು ಭಾಳ ಉದುರ್ತಿರ್ತಾವೆ. ಅದ್ರಾಗೂ ಈ ವಿಂಟರ್ ಸೀಸನ್ನಾಗ ಈ ಥರ ಇದನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ಸಖತ್ತಾಗಿರೋಂಥ ರಿಸಲ್ಟ್. ಖರೇನ ಹೂವು ಆರ್ಬೇಕು ನೀವು. ಏನಪ್ಪ ಇದು ಇಷ್ಟು ಈಸಿ ಐತಿ, ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ನಮಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಕೊಳ್ತೀರಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು, ಸ್ಕಿಪ್ ಮಾಡೋ ಎಂಡ್ ತನಕ ನೋಡಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಟಾಫಟ್ ಅಂತ ಮಾಡಿಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಅವರು ಕೂಡ ಈ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡಲಿ. ಸೂಪರಾಗಿರೋಂಥ ರಿಸಲ್ಟ್ ಖರೇನ ನಿಮ್ಮ ನೆನೆಸ್ಕೊಳ್ತಾರೆ ಇವ್ರು. ಯಾವುದು ಒಂದು ವಿಡಿಯೋ ಶೇರ್ ಮಾಡಿ ಸಖತ್ತಾಗಿದೆ ಅಂಥೇಳಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ನಾ ಇಲ್ಲಿ ಭಾಳ ಈಸಿಯಾಗಿ ಸಿಗ್ತಾವಂತ ಹೇಳಿದೆ ನಿಮಗೆ. ಕಿಚನ್ಯಾಗ ಸಕ್ಕರೆ ಅಂದ ತಕ್ಷಣ ಅಂತ ಅನ್ಕೋಬೇಡ್ರಿ. ಜಸ್ಟ್ ನೀವು ಇದನ್ನು ಯೂಸ್ ಮಾಡಿರಿ, ಮತ್ತು ಸಕ್ಕರೆ ಯೂಸ್ ಮಾಡಿದ್ರೆ ತಲೆಗೆ ಇರುಬಿ ಆಗ್ತಾವೆ, ಇರುಬಿ ಹತ್ತಿಗಿತ್ತಾವೆ ನಮಗೆ ಅಂತ ಯೋಚನೆ ಮಾಡಿರಿ. ಹಾಗೆಲ್ಲ ಏನು ಇರೋಂಗಿಲ್ಲ. ಜಸ್ಟ್ ನೀವು ಒಂದು ಸಾರಿ ಅಪ್ಲೈ ಮಾಡಿಕೊಳ್ರಿ, ಇದ್ರದಿಂದ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಹೌ ಹಾರ್ತೀರಿ ನೀವು. ಖರೇನ ನಾ ಹೇಳಿದೆ ನಿಮಗೆ, ನಿಮ್ಮ ಕೂದಲೆಲ್ಲ ರಫ್ ಆಗಿರಲಿ, ಡ್ರೈ ಆಗಿರಲಿ, ನಮ್ಮ ಸ್ಕ್ಯಾಲ್ಪೆಲ್ಲ ಒಣಗಿರಲಿ, ಎಲ್ಲದಕ್ಕೊಂದು ಸೂಪರಾಗಿರುವಂಥ ಒಂದು ಮನೆ ಮದ್ದು ಇದು. ಹೊಟ್ಟಾಗಿರಲಿ, ಏನೇ ಒಂದು ಆಗಿರಲಿ, ಈ ಒಂದು ಸಕ್ಕರೆ ಬರೀ ಚಾಕಷ್ಟೇ ಯೂಸ್ ಮಾಡೋದಲ್ಲದೆ, ಸ್ವೀಟ್ ಮಾಡೋಕ್ಕಷ್ಟೇ ಯೂಸ್ ಮಾಡೋದಲ್ಲದೆ, ನಮ್ಮ ಒಂದು ಕೂದಲಿಗೂ ಸಹಿತ ನಮ್ಮ ಸ್ಕಿನ್ನಿಗೂ ಸಹಿತ ಹೇಳಿ ಮಾಡಿಸೋಂಥ ಒಳ್ಳೆ ಇಂಗ್ರೀಡಿಯೆಂಟ್ಸ್ ರೀ ಇದು. ಸೊ ಇದು ನಮ್ಮ ಒಂದು ಸ್ಕಿನ್ನಿಗೆ, ನಮ್ಮ ಚರ್ಮಕ್ಕೆ ಎಕ್ಸ್ಫೋಲಿಯೇಟ್ ಕೆಲಸ ಮಾಡುತ್ತೆ ರೀ. ಸೊ ನಮ್ಮ ಒಂದು ನಮ್ಮ ರೂಟ್ಸಲ್ಲಿ ಏನಾದರೂ ಹೊಟ್ಟಿರಲಿ, ಏನೇ ಒಂದು ಪೊಲ್ಯೂಷನ್ ಇರಲಿ, ಅದನ್ನೆಲ್ಲನೂ ಕಿತ್ತು ತೆಗೆದು ನಮ್ಮ ರೂಟ್ಸನ್ನು ಸ್ವಚ್ಛ ಮಾಡುತ್ತೆ ರೀ. ಸ್ವಚ್ಛ ಮಾಡಿತ್ತಂತಂದ್ರೆ ಅಲ್ಲಿ ಹೊಸ ಕೂದಲು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ನಮ್ಮ ಕೂದಲೊಳಗೆ ಫಂಗಲ್ ಇನ್ಫೆಕ್ಷನ್ ಒಂದಾಗಿದ್ರೆ ಅದನ್ನು ಸಹಿತ ರಿಮೂವ್ ಮಾಡಿ ನಮ್ಮ ಕೂದಲನ್ನು ಹೆಲ್ದಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ರೀ. ಸೊ ಇಷ್ಟೆಲ್ಲ ಒಂದು ಒಳ್ಳೆ ಗುಣ ಅದ ರೀ. ಹೋಗಿ ಒಂದು ಸರಿ ಗೂಗಲ್ನ ಸರ್ಚ್ ಮಾಡಿರಿ, ಶುಗರ್ ಬಗ್ಗೆ, ನಮ್ಮ ಹೇರ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಅದಾವ ಅಂತ ಹೋಗಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಜಾಸ್ತಿ ಹೇಳ್ಕೊತ ಕುಂತ್ರೆ ಎಲ್ರಿಗೂ ಇಲ್ಲಿ ಕೆಲಸ ಭಾಳ ಇರುತ್ತೆ, ಯಾಕಂದರೆ ಬ್ಯುಸಿ ಲೈಫ್. ಸೊ ಹಾಗಾಗಿ ನಾ ಇಲ್ಲಿ ಸ್ವಲ್ಪ ಹೇಳಿನಿ, ನೀವು ಬೇಕಂದ್ರೆ ಹೋಗಿ ನೋಡಿರಿ. ಸೊ ಸ್ವಲ್ಪ ಜಾಸ್ತಿ ಮಾತಾಡ್ದಂಗೆ ಅನಿಸ್ಬಿಡುತ್ತಿಲ್ಲ ಅಂದ್ರೆ ನಿಮಗೆ ನಾ ಜಾಸ್ತಿ ಹೇಳ್ಕೊತ ಕುಂತ್ರೆ. ಸೊ ಶುಗರನ್ನು ಅದೇ ಹೇಳಿದ್ರೆ ನಿಮಗೆ, ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಸ್ಗೆ, ನಮ್ಮ ಒಂದು ಹೆಲ್ತಿಗೆ ಶುಗರ್ ಒಳ್ಳೇದಂತ ನಾ ಅಂತೂ ಹೇಳೋಂಗಿಲ್ಲ ರೀ. ಯಾಕಂದರೆ ಇದು ಜಾಸ್ತಿ ವೇಟ್ ಜಾಸ್ತಿ ಮಾಡುತ್ತೆ ರೀ. ಸೊ ಹಾಗಾಗಿ ನಾ ಇಲ್ಲಿ ಸಪ್ರೇಟಾಗಿ ಒಂದು ಬೌಲ್ ಒಳಗೆ 2 ಸ್ಪೂನ್ ಸಕ್ಕರೆ ತೊಗೊಂಡೇನಿ ರೀ. ಸೊ ನೀವು ನಿಮ್ಮ ಹೇರ್ ಅಂದರೆ ನಿಮ್ಮ ಕೂದಲಿನ ಕ್ವಾಂಟಿಟಿ ಎಷ್ಟದ ಅಂದ್ರೆ ಉದ್ದ ಸ್ವಲ್ಪ ಇದಾವೆ ನೋಡಿಕೊಂಡು ನೀವು ಇಲ್ಲಿ ತೊಗೊಳ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ ಅಮೇಝಿಂಗ್ ರಿಸಲ್ಟ್ ರೀ ಖರೇನೆ. ಇದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡಿರ್ತೀರಿ. ಕೊಬ್ಬರಿ ಎಣ್ಣೆ ನಮ್ಮ ಕೂದಲಿಗೆ ಚಮಕ್ ಅಂದರೆ ಹೊಳಪು ತರುತ್ತೆ ರೀ. ನಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತೆ, ನಮ್ಮ ಕೂದಲಲ್ಲಿ ಒಂದು ಶೈನಿಂಗ್ ಆ್ಯಡ್ ಮಾಡುತ್ತೆ, ನಮ್ಮ ಕೂದಲನ್ನು ಥಿಕ್ನೆಸ್ ಮಾಡುತ್ತೆ, ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ. ಸೊ ಚಿಕ್ಕವರಿಂದಾಗಿಂದನೂ ನಾವು ಈ ಪ್ಯಾರಾಶೂಟ್, ಈ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತ ಬಂದಿರಿ. ಇವಾಗ ಬೇರೆ ಬೇರೆ ಎಲ್ಲ ಎಣ್ಣೆಗಳು ಬರ್ತಾ ಇದ್ದಾವೆ. ಸೊ ನಿಮಗೆ ಗೊತ್ತಿದ್ದಂಗೆ, ನಿಮಗೆಲ್ಲ ಗೊತ್ತಿದ್ದಂಗೆ ಪ್ಯಾರಾಶೂಟ್ ಅಂದ್ರೆ ಮೊದಲು ಕೊಬ್ಬರಿ ಎಣ್ಣೆನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ನಮ್ಮ ತಿನ್ನಲಿಕ್ಕೆ ಸಹಿತ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ಅಡುಗೆ ಮಾಡಲಿಕ್ಕೆ. ಆಮೇಲೆ ನಮ್ಮ ಒಂದು ಚರ್ಮಕ್ಕೆ, ನಮ್ಮ ಒಂದು ಕೂದಲಿಗೆ ಸೊ ಸೂಪರಾಗಿರುತ್ತೆ. ನಾನು ಇಲ್ಲಿ ಪ್ಯಾರಾಶೂಟ್ ಅವ್ರದ್ದು ತೊಗೊಂಡೀನಿ. ಸೊ ನಿಮ್ಮ ಹತ್ರ ಯಾವುದು ಯೂಸ್ ಅಂದರೆ ನೀವು ಯಾವುದನ್ನು ಯೂಸ್ ಮಾಡ್ತೀರ ಅಂತ ತೊಗೋಬೋದು. ಬಟ್ ಇಲ್ಲಿ ಪ್ಯಾರಾಶೂಟ್ ತೊಗೊಳ್ರಿ ಅಂತಲೇ ನಾ ಇದನ್ನು ನಿಮಗೆ ಹೇಳೋದ್ರಿ. ಯಾಕಂದರೆ ಇದ್ರೊಳಗೆ ಒಂದು ಏನಂತಾರೆ, ಅದು ಶೈನಿಂಗ್ ಆ್ಯಡ್ ಮಾಡುವಂಥ ಒಂದು ಒಳ್ಳೆ ಗುಣ ಇದೆ ರೀ. ಸೊ ಹಾಗಾಗಿ ಇಷ್ಟು ಘಮ್ ಅಂತ ಸ್ಮೆಲ್ ಬರ್ಲಿಕ್ಕೆ ತಿನ್ಬೇಕು ಅನ್ನಿಸ್ಲಿಕ್ಕತ್ತದ. ಖರೇನ ರೀ, ಇಷ್ಟು ಘಮ್ ಅನ್ಲಿಕ್ಕತ್ತದ. ಜಸ್ಟ್ ನೀವು ಆ್ಯಡ್ ಮಾಡಿರಿ, ಇಷ್ಟೊಂದು ಒಳ್ಳೆ ರಿಸಲ್ಟ್ ರೀ. ಖರೇನ ಹಾವು ಹಾರ್ತೀರಿ ನೀವು. ಖರೇನ ಹೋಗಿ ಒಂದು ಸರಿ ಯೂಸ್ ಮಾಡಿರಿ. ನೀವು ಹಚ್ಕೊಲಿಲ್ಲ ಅಂದ್ರೆ ಎಷ್ಟೊತ್ತು ಜಸ್ಟ್ ಅದನ್ನು ಆ್ಯಡ್ ಮಾಡಿ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ ಅದು ಎಷ್ಟು ಚಂದ ಅದ ಅಂಥೇಳಿ. ಆ ಒಂದು ರಿಸಲ್ಟ್ ಇಷ್ಟು ಜಸ್ಟ್ ಅಮೇಝಿಂಗ್ ರೀ. ಖರೇನ ಸಖತ್ತಾಗಿರುತ್ತೆ ರೀ. ಯೂಸ್ ಮಾಡಿ ನೋಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಯಾಕೆ ತೋರಿಸ್ಲಿಕ್ಕತ್ತೀನಪ್ಪ ಅಂತಂತಂದ್ರೆ,
ನಾ ಇಲ್ಲಿ 2 ಸ್ಪೂನು ಏನರದು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡೀನಿ. ನಾ ಹೇಳ್ದೆ ನಿಮಗೆ ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ರಿ ಅಂತ. ಕ್ಲಿನಿಕ್ ಪ್ಲಸ್ ಶಾಂಪೂನ ನಾನು ಇಲ್ಲಿ ಯಾಕೆ ಯೂಸ್ ಮಾಡ್ಲಿಕ್ಕತ್ತೀನಿ ಅಂದರೆ ಇದು ಪ್ರತಿಯೊಂದು ಹಳ್ಳಿ ಒಳಗೂ ಪ್ರತಿಯೊಂದು ಗಲ್ಲಿ ಒಳಗೂ ಸಿಗುತ್ತೆ ರೀ. ಎಷ್ಟೋ ಒಂದು ಹಳ್ಳಿ ಒಳಗೆ ದೂರ ಹೋಗಿ ತರಬೇಕಪ್ಪ ಇದು ಸಿಗೋದಿಲ್ಲ ಅನ್ನೋಂಥ ಹಳ್ಳಿಗಳು ಸಹಿತ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ಸಿಗುತ್ತೆ ರೀ. ನಾ ಇಲ್ಲಿ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕತ್ತಿಲ್ಲ, ಮತ್ತು ನೀವು ಕೇಳಬಾರ್ದು ನನಗೆ ಇದ್ರ ಬಗ್ಗೆ ಬ್ರೇಕ್ ಮಾಡ್ಲಿಕ್ಕತ್ತೀನಿ ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕತ್ತೀರಿ ಅಂತ ಹಾಗೇನಿಲ್ಲ. ಸೊ ನಿಮಗೆ ಎಲ್ಲರಿಗೂ ಈಸಿಯಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಶಾಂಪೂನ ತೋರಿಸೀನಿ ಕ್ಲಿನಿಕ್ ಪ್ಲಸ್. ಬಟ್ ನಾ ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂನ ಯೂಸ್ ಮಾಡೀನಿ. ನಿಮ್ಮ ಇಷ್ಟ, ನಿಮ್ಮ ಮನೆಯೊಳಗೆ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಇಲ್ಲಿ ಮಾಡಬಹುದು, ಹಾಕಬಹುದು. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಲೋತ್ನಂಗೆ ತಿರುಗಿಸ್ಕೊಳ್ರಿ. ಇಲ್ಲಿ ನೋಡಿರಿ ಸಕ್ಕರೆ ಮತ್ತು ಶಾಂಪೂ ಎಲ್ಲ ಚಲೋತ್ನಂಗೆ ಮಿಕ್ಸ್ ಆಗ್ಬೇಕು ನೋಡಿರಿ. ಆ ಥರ ಚಲೋತ್ನಂಗೆ ಎಲ್ಲನೂ ತಿರುಗಿಸ್ರಿ ಅದನ್ನು. ಇಷ್ಟೊಂದು ಅಮೇಝಿಂಗ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಖರೇನ, ಸಖತ್ತಾಗಿರುತ್ತೆ ಈ ಒಂದು ರಿಸಲ್ಟ್. ಇದು ಹಚ್ಕೊಂಡು ನೀವು ಜಸ್ಟ್ ಸ್ನಾನ ಮಾಡ್ತೀರಲ್ಲ, ಸ್ನಾನ ಮಾಡಿದ ಮೇಲೆ ಅದ್ರದ್ದು ಒಂದು ನಿಮ್ಮ ಚಮಕ್ ಅಂತ ಹೇಳಿದ್ನಿ ರೀ ನಾನು ನಿಮಗೆ, ಅಂದರೆ ಶೈನಿಂಗ್ ಸಖತ್ತಾಗಿರುತ್ತೆ. ಆಮೇಲೆ ನಿಮ್ಮ ಒಂದು ರೂಟ್ಸಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ, ಹೊಟ್ಟಾಗಿದ್ರೆ ಅದೆಲ್ಲ ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ರೀ. ನಿಮಗೆ ಒಂದು ವೇಳೆ ಜಾಸ್ತಿ ಹೊಟ್ಟಾಗ್ಯದಪ್ಪ ಅಂತಂತಂದ್ರೆ, ಹುಣ್ಣುಗಳಾಗ್ಯಾವ ತುರಿಸ್ಕೊಂಡದು ಅಂತಂದರೆ ಇದ್ರೊಳಗೆ ಸ್ವಲ್ಪ ಲಿಂಬೆಹಣ್ಣು ರಸನೂ ಸಹಿತ ನೀವು ಆ್ಯಡ್ ಮಾಡಬಹುದು. ಅದು ಸಹಿತ ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಇದನ್ನೆಲ್ಲ ಚಲೋತ್ನಂಗೆ ತಿರುಗಿಸ್ಕೊಂಡಾದ್ಮೇಲೆ ನಾ ಇಲ್ಲಿ ನೀರು ಹಾಕ್ಕೊಳಿಕತ್ತೀನಿ. ಇದನ್ನು ನಿಮಗೆ ಆಗಿಂದಾಗ ಸಹಿತ ಮಾಡ್ಕೊಳ್ಬಹುದಾ, ಭಾಳತ್ತೇನು ಆಗಂಗಿಲ್ಲ ರೀ. ಇದು ಆಗಿಂದಾಗ ಮಾಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಂಡು ಹಚ್ಕೊಳ್ಬಹುದು. ಆಮೇಲೆ ಇದಷ್ಟ ಹಾಕಿನ ಅಥವಾ ಮುಂದೆ ಏನಾದರೂ ಹಾಕಿನ ಅಂತ ನೋಡ್ಬೇಕಲ್ರಿ ನೀವು. ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿಕತ್ತಿ. ಇದನ್ನ ಇಲ್ಲಿ ನೀರು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಅದನ್ನು ಒಂದು ಕ್ರೀಮಿ ಟೆಕ್ಸ್ಚರ್ ಅಂತ ಫಸ್ಟ ಬರುತ್ತೆ ರೀ. ಇವಾಗ ನೀವು ಏನಾಗುತ್ತೆ, ನೀರು ಟೈಪ್ ಬರುತ್ತೆ, ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು, ಸ್ಟೋರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ. ಯಾಕಂದ್ರೆ ಇದು ಆಲ್ರೆಡಿ ಜಸ್ಟ್ ಒಂದು 2 ಮಿನಿಟ್ಸು ಆಗಂಗಿಲ್ಲ ಇದನ್ನು ರೆಡಿ ಮಾಡಲಿಕ್ಕೆ ನೀವು. ಸೊ ಈ ಥರ ನೀವು ರೆಡಿ ಮಾಡ್ಕೊಂಡು ನೀವು ಶಾಂಪೂ ಎಲ್ಲ ಹಚ್ಕೊಳ್ತೀರಲ್ಲ, ಶಾಂಪೂ ಯೂಸ್ ಮಾಡ್ತೀರಲ್ಲ, ನಿಮ್ಮ ಫೇವ್ರೇಟ್ ಶಾಂಪೂ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ನೀವು ಯಾವ ಥರ ಶಾಂಪೂನ ಯೂಸ್ ಮಾಡ್ತೀರಲ್ಲ ಅದೇ ಥರ ಶಾಂಪೂನ ಯೂಸ್ ಮಾಡ್ಕೊಳ್ರಿ. ಆಮೇಲೆ ನಿಮಗೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ಲಿಕ್ಕತ್ತೀನಿ. ಏನಪ್ಪ ಅಂತಂತಂದ್ರೆ, ಶಾಂಪೂನ ಯಾವತ್ತೂ ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಹಚ್ಚಲಿಕ್ಕೆ ಹೋಗಬಾರ್ದು. ಈ ಥರ ಒಂದು ಜಗ್ ತೊಗೊಳ್ರಿ ಅಥವಾ ಒಂದು ಬೌಲ್ ತೊಗೊಳ್ರಿ, ಅದರೊಳಗೆ ಶಾಂಪೂನ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಚಲೋತ್ನಂಗೆ ಗಲ್ಲಬಲ್ಲ ಅಳಿಗಾಡ್ಸ್ರಿ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಿಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿರಿ. ಡೈರೆಕ್ಟ್ ಯಾವತ್ತು ಶಾಂಪೂನ ಹಚ್ಚಲಿಕ್ಕೆ ಹೋಗಬಾಡ್ರಿ. ಹಂಗೆ ಹಚ್ಚೋದ್ರಿಂದ ನಮ್ಮ ಒಂದು ಹೇರ್ ರೂಟ್ಸ್ ಏನಿರುತ್ತಲ್ಲ, ನಮ್ಮ ಒಂದು ಸ್ಕ್ಯಾಲ್ಪಿಗೆ ಹಾನಿ ಆಗುತ್ತೆ ರೀ. ಸೊ ಹಾಗಾಗಿ ನಮ್ಮ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಡ್ಯಾಮೇಜ್ ಆಗ್ತಾವೆ, ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತಾವೆ ರೀ. ಸೊ ಚಲೋತ್ನಂಗೆ ವಾಶ್ ಮಾಡ್ಕೋರಿ ಹೇರ್ನ. ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ ರೀ ಖರೇನ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.